ರಾಜ್ಯ ನಾಯಕರು ಬಹಳ ತಣ್ಣಗಾಗ್ತಾ ಇದ್ರು. ದಾವಣಗೆರೆ ಜಿಲ್ಲಾ ಬಿಜೆಪಿ ಆಂತರಿಕ ಭಿನ್ನಮತಕ್ಕೆ ಬಿಜೆಪಿ ಸಂಸದ ಜಿಎಂ ಸಿದ್ದೇಶ್ವರ ಹುಟ್ಟುಹಬ್ಬ ಇದೀಗ ಮತ್ತೆ ಕಿಡಿ ಹೊತ್ತಿಸ್ಬಿಟ್ಟಿದೆ. ಹುಟ್ಟುಹಬ್ಬ ಆಚರಣೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಬಗ್ಗೆ ವ್ಯಕ್ತವಾದಂತ ಹೇಳಿಕೆಗೆ ಸಿಟ್ಟಾಗಿರುವ ರೇಣುಕಾಚಾರ್ಯ ಅಂಡ್ ಟೀಮ್ ಪಕ್ಷದ ನಾಯಕರೆಲ್ಲರ ಬಳಿ ದೂರನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿಯ ಬಣ ಬಡಿದಾಟ ಯಾವ ಕಡೆಗೆ ಹೋಗ್ತಾ ಇದೆ? ಬನ್ನಿ ರಿಪೋರ್ಟ್ ಅನ್ನು ನೋಡ್ಕೊಂಡು ವಿಜೇಂದ್ರನೇ ಬೇಕು ಅಂತ ಹೇಳಿ ಮತ್ತೆ ಹೆಗಲ ಮ್ಯಾಗ ಕುಡಿಸ್ಕೊಂಡ್ರೆ ವಿಜೇಂದ್ರ ಯಾರಮ್ಮ? ಹೊಸ ರಾಜಕೀಯ ಪಕ್ಷ ಉದಯ ಆಗ್ತದೆ ಕರ್ನಾಟಕದಲ್ಲಿ. ಸ್ವಾಗತ ಮಾಡ್ತೀವಿ. ಬಿಜೆಪಿದಿಂದ ಹೊರ ಬರ್ಲಾಗ್ತಾರೆ. 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹುಡುಕ್ಲಿ ಹಾಕಲಿ. ಆರ್ಎಸ್ಎಸ್ ರಾಜ್ಯ ಬಿಜೆಪಿಗೆ ನಿರ್ದೇಶನ ಕೊಟ್ಟಿತು. ಪಕ್ಷದ ಹಿರಿಯ ನಾಯಕರು ಸಭೆ ಮೇಲೆ ಸಭೆ ನಡೆಸಿದ್ರು. ದಾವಣಗೆರೆ ಜಿಲ್ಲಾ ಬಿಜೆಪಿ ಭಿನ್ನಮತಕ್ಕೆ ಮದ್ದು ಅರೆದಿದ್ರು. ಆದರೆ ಮೊನ್ನೆ ನಡೆದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಅವರ ಹುಟ್ಟುಹಬ್ಬದ ಆಚರಣೆ ಎಲ್ಲದಕ್ಕೂ ಎಳ್ಳು ನೀರು ಬಿಟ್ಟಿದೆ. ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಪ್ರತಾಪ್ ಸಿಂಹ, ಬಿಎಸ್ವೈ ಬಗ್ಗೆ ಆಡಿದ ಮಾತು, ಕಾರ್ಯಕ್ರಮದಲ್ಲಿ ಸ್ವತಃ ಸಿದ್ದೇಶ್ವರ್ ನೀಡಿದ ಹೇಳಿಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮತ್ತು ತಂಡವನ್ನ ಕೆರಳಿಸಿದೆ. ನಿನ್ನೆ ದೆಹಲಿಯಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ಬಿಜೆಪಿ ಶಿಸ್ತು ಸಮಿತಿ ಕಾರ್ಯದರ್ಶಿ ಓಂ ಪಾಠಕ್, ಕೇಂದ್ರ ಕಚೇರಿ ಕಾರ್ಯದರ್ಶಿ ಸೇರಿದಂತೆ ಹಲವರನ್ನ ಭೇಟಿಯಾಗಿರೋ ರೇಣುಕಾಚಾರ್ಯ ಟೀಮ್ ಇಂದು ಬೆಂಗಳೂರಿನಲ್ಲಿ ಮಾಜಿ ಸಿಎಂಗಳಾದ ಡಿವಿ ಸದಾನಂದಗೌಡ, ಬಿಎಸ್ ಯಡಿಯೂರಪ್ಪ, ಆರ್ ಅಶೋಕ್ ಮತ್ತು ಸಂಸದ ಗೋವಿಂದ ಕಾರಜೋಳ ಅವರನ್ನ ಭೇಟಿ ಮಾಡಿ ದೂರೊಪ್ಪಿಸಿದ್ದಾರೆ. ಕೇಂದ್ರದ ಸಚಿವರುಗಳು, ಶಿಸ್ತು ಸಮಿತಿ ಅಧ್ಯಕ್ಷರು, ಇಂದು ನಮ್ಮ ಸದಾನಂದಗೌಡರನ್ನು ಭೇಟಿ ಮಾಡಿದ್ದೀವಿ. ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ಏನು ವಿಷಯವನ್ನು ತಲುಪಿಸಬೇಕು, ನಾವು ಅನಗತ್ಯವಾಗಿ ಮಾಧ್ಯಮಕ್ಕೆ ಮಾತಾಡಲ್ಲ. ಇನ್ನು ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಶಾಸಕ ಯತ್ನಾಳ್ ಮತ್ತೆ ವಿಜಯೇಂದ್ರ ವಿರುದ್ಧ ಗುಡುಗಿದ್ರು. ಪಕ್ಷ ಏನಾದ್ರೂ ವಿಜಯೇಂದ್ರನ ರಾಜ್ಯಾಧ್ಯಕ್ಷರಾಗಿ ಮುಂದುವರೆಸಿದ್ರೆ ಹೊಸ ಪಕ್ಷ ಕಟ್ತೀನಿ ಅಂತ ಘೋಷಿಸಿದ್ರು. ಅದಕ್ಕೆ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ ರೇಣುಕಾಚಾರ್ಯ ಅವ್ರ ನಿರ್ಧಾರ ಸ್ವಾಗತ ಮಾಡ್ತೀನಿ ಅಂದ್ರು. 3 ವರ್ಷ ನಮ್ದು ಶಾಸಕರ ಅವಧಿ ಇದೆ, ಕಾದು ನೋಡ್ತೀವಿ. ವಿಜೇಂದ್ರನೇ ಬೇಕು ಅಂತ ಹೇಳಿ ಮತ್ತೆ ಹೆಗಲ ಮ್ಯಾಗ ಕುಡಿಸ್ಕೊಂಡ್ರೆ ಹೊಸ ರಾಜಕೀಯ ಪಕ್ಷ ಉದಯ ಆಗ್ತದೆ ಕರ್ನಾಟಕದಲ್ಲಿ. ಯಾರ್ಯಾರ ಜೊತೆ ಮಾಡ್ತೀರಾ ಹೊಸ ರಾಜಕೀಯ? ಭಾಳ ಜನ ಇದ್ದಾರೆ. ಭಾಳ ಜನ ಈಗ ಕಾಂಗ್ರೆಸ್ನಿಂದ ಹೊರಗೆ ಬರ್ಲಕ್ಕೆ ತಯಾರಾಗ್ಯಾರ, ಬಿಜೆಪಿದಿಂದ ಹೊರಗೆ ಬರ್ಲಕ್ಕೆ ತಯಾರಾಗ್ಯಾರ. ಸ್ವಾಗತ ಮಾಡ್ತೀವಿ. 224 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹುಡುಕ್ಲಿ ಹಾಕಲಿ. ಅವ್ರ ವೈಯಕ್ತಿಕ ವಿಚಾರ, ಅವ್ರ ಪಕ್ಷದ ಹೊರಗಡೆ ಹೋದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಇದೆಲ್ಲದರ ನಡುವೆ ಬಾಗಲಕೋಟೆ ಜಿಲ್ಲಾ ಬಿಜೆಪಿ ವಿಚಾರವಾಗಿ ವಿಧಾನ ಪರಿಷತ್ ಸದಸ್ಯ ಪಿಎಚ್ ಪೂಜಾರ್ ಕೂಡ ಮಾಜಿ ಸಿಎಂ ಡಿವಿ ಸದಾನಂದಗೌಡರನ್ನ ಭೇಟಿ ಮಾಡಿ ತಮ್ಮ ವರದಿ ಒಪ್ಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.